ಆಗಸ್ಟ್ 26ರಂದು ಪಾವಗಡದಲ್ಲಿ ಮಿಲಾದ್ ಉನ್ ನಬಿ ಜುಲೂಸ್ ಹಬ್ಬ. ಮಿಲಾದ್ ಉನ್ ನಬಿ ಹಬ್ಬವನ್ನು ಈ ವರ್ಷವೂ ಶಾಂತಿ, ಸೌಹಾರ್ದತೆ ಮತ್ತು ಶಿಸ್ತಿನಿಂದ ಆಚರಿಸಲು ಪಾವಗಡ ಜಾಮಿಯಾ ಮಸೀದಿ ಹಾಗೂ ನೌಜವಾನ್ ಕಮಿಟಿ ವತಿಯಿಂದ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂದು ಮುಸ್ಲಿಂ ಸಮುದಾಯದ ಮುಖಂಡರು ತಿಳಿಸಿದರು. ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಪುರಸಭಾ ಸದಸ್ಯ ಎಂಎಜಿ ಇಮ್ರಾನ್, ಆಗಸ್ಟ್ 26ರಂದು ಬೆಳಗ್ಗೆ 9:30ಕ್ಕೆ ಸಮುದಾಯದವರು ಜಾಮಿಯಾ ಮಸೀದಿಯಲ್ಲಿ ಸೇರಲಿದ್ದು 10 ಗಂಟೆಗೆ ಜುಲೂಸ್ ಮೆರವಣಿಗೆ ಆರಂಭಗೊಂಡು ಪೆನುಗೊಂಡ ಊರು ಬಾಗಿಲು, ರೊಪ್ಪ, ಶ್ರೀ ಮಹಾತ್ಮ ಸರ್ಕಲ್ ಹಾಗೂ ಶಿರಾ ರಸ್ತೆ ಮಾರ್ಗವಾಗಿ ಸಂಚರಿಸಲಿದೆ ಎಂದರು. ನೌಜವಾನ್ ಕಮಿಟಿ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ, ನವದಂಪತಿಗಳಿಗೆ ಅಗತ್ಯ ಪೀಠೋಪಕರಣಗಳ ವಿತರಣೆ, ಆಶ್ರಮ ಹಾಗೂ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ನಡೆಸಲಾಗುತ್ತದೆ ಎಂದು ತಿಳಿಸಲಾಯಿತು. ಆಗಸ್ಟ್ 27ರಂದು ಸಂಜೆ 7:30ಕ್ಕೆ ಜಾಮಿಯಾ ಮಸೀದಿಯಲ್ಲಿ 12 ದಿನಗಳ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ ಪ್ರವಚನ ಸರಣಿಯ ಸಮಾರೋಪ ಕಾರ್ಯಕ್ರಮ ನಡೆಯಲಿದ್ದು, ಧರ್ಮೀಯರು ಭಾಗವಹಿಸುವಂತೆ ಆಹ್ವಾನಿಸಿದರು. ಪ್ರೀತಿ, ಶಾಂತಿ, ಸೌಹಾರ್ದತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಮುಖಂಡರು ಕರೆ ನೀಡಿದರು. ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಮುತುವಲ್ಲಿ ಹಾಗೂ ಸಮುದಾಯದ ಮುಖಂಡರಾದ ಲತೀಫ್ ಸಾಬ್, ಜಾವೀದ್, ನಿಸಾರ್, ಅಲ್ತಾಫ್, ಮೆಹಬೂಬ್ ಸಾಬ್, ಫಯಾಜ್, ತಮೀಜ್, ನವಾಬ್, ಇಸ್ಮಾಯಿಲ್, ಶಾಬಾಬು, ಇದಾಯತ್, ಅಶ್ಮತ್, ಶೌಕತ್ ಅಲಿ, ಆಟೋ ಸಾದಿಕ್, ಶಫಿ, ನೌಜವಾನ್ ಕಮಿಟಿಯ ಅಧ್ಯಕ್ಷರಾದ ಎಂಎಆರ್ ರಿಯಾಜ್, ಸಿಕಂದರ್, ಬೀಡಾ ಸಾದಿಕ್, ಹೋಟೆಲ್ ಶಫಿ, ಬಲ್ಲು, ಆಕಿಬ್ ಸೇರಿದಂತೆ ಹಲವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ರೀತಿಯಲ್ಲಿ ಹೇಳಿ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಪಾಠ ಕೊಟ್ಟಿದ್ದಾರೆ. ಅದೇ ಪ್ರೀತಿಯಿಂದ ನಮ್ಮ ಬಾಳು ಮುಂದುವರಿಸಲಿ ಅಂತ ನಾವು ಇದು ಪ್ರತಿ ವರ್ಷದಂತೆ ಮಿಲಾದ್ ನಬಿ ಹಬ್ಬ 26ನೇ ತಾರೀಕು, ಈ ತಿಂಗಳಿನ 26ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಆದ ಕಾರಣ ಪ್ರತಿ ವರ್ಷದಂತೆ ಈ ವರ್ಷನೂ ಏನು ನಡ್ಕೊಂಡು ಹೋಗ್ತಾ ಇದ್ವಿ ಅದೇ ರೀತಿಯಿಂದ ನಾವು ಪ್ರೊಸೀಜರ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ 9:30ಗೆ ಜಾಮಿಯಾ ಮಸೀದಿಯಲ್ಲಿ ಎಲ್ಲರೂ ಬಂದು ಸೇರೋದು. 10 ಗಂಟೆಗೆ ಇಲ್ಲಿ ಸಮಸ್ತ ಎಲ್ಲ ಮುಸ್ಲಿಮರು ಸೇರಿ ಇಲ್ಲಿಂದ ಜುಲೂಸ್ ಹೊರಡಿ ಏನು ನಮ್ಮ ಊರ್ ಬಾಗಿಲಿಂದ ಹೋಗ್ಬಿಟ್ಟು ರೊಪ್ಪವರೆಗೂ ಹೋಗಿ ರೊಪ್ಪದಿಂದ ಸೀದಾ ನಾವು ಶನಿಮಹಾತ್ಮ ಸರ್ಕಲ್ನಿಂದ ಸೀದಾ ನಾವು ಶಿರಾ ರೋಡ್ ಹೋಗಿ ಕರ್ಮಾಂಚೂರಿಗೆ ಹೋಗ್ಬಿಟ್ಟು ನಮ್ಮ ಏನೋ ಒಂದು ಜುಲೂಸ್ ಮೆರವಣಿಗೆ ಇರ್ತದೆ ಅದನ್ನು ನಾವು ಮುಗಿಸ್ತಾ ಇದ್ದೀವಿ.